ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಕನಾಳು ಗ್ರಾಮದ ಪಂಚಾಯಿತಿ 2ನೇ ಅವಧಿ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸುಶೀಲಾಬಾಯಿ ರಾಮನಾಯಕ್ ಆಯ್ಕೆಯಾದರು. 23 ಜನ ಸದಸ್ಯರನ್ನು ಹೊಂದಿರುವ ಈ ಪಂಚಾಯಿತಿಯಲ್ಲಿ ಶನಿವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ಸ್ವತಃ ಅವರಿಗೆ 7 ಮತವನ್ನು ಪಡೆದು ಪ್ರಭಾವಗೊಂಡರು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸುಶೀಲಾ ಸೋಮನಾಯಕ್ 16 ಮತಗಳನ್ನು ಪಡೆದು ವಿಜಯಶಾಲಿ ಆದರು ಎಂದು ಚುನಾವಣಾ ಅಧಿಕಾರಿಗಳಾದ ಇ.ಒ. ಚಂದ್ರಶೇಖರ್ ಘೋಷಿಸಿದರು. ಉಪಾಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಬಡೇಗಾರ್ ರತ್ನಮ್ಮ ಅವಿರೋಧ ಆಯ್ಕೆ. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಹಿನ್ನೆಲೆ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು. ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಚುನಾವಣೆಯಲ್ಲಿ ಪರಾಭವಗೊಂಡ ಅಭ್ಯರ್ಥಿಯ ಸ್ವತಃ ಅವರ ಪತ್ನಿ ಪಂಪನಾಯಕ್ ಮಾತನಾಡಿ, ಅರಕನಾಳು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರು ಸದಸ್ಯರೊಳಗೆ ಹಣ ಆಸೆ, ಆಮಿಷ, ವಡ್ಡಿ ಹಣೆ ಪ್ರಮಾಣ ಮಾಡಿಸಿ ತನ್ನ ಕಡೆ ಸೆಳೆಯುವ ಮೂಲಕ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದ್ದಾರೆ. ಆದರೆ ಅಧಿಕಾರಕ್ಕೆ ಇಂತಹ ಕೀಳು ಮಟ್ಟದ ರಾಜಕಾರಣ ಮಾಡುವುದು ಅವರಿಗೆ ಶೋಭವಲ್ಲ ಎಂದರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ರೀತಿ ನಡೆಸಿದರೆ ಪ್ರಾಮಾಣಿಕತೆ ಬೆಲೆ ಇಲ್ಲದಂತೆ ಆಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದ್ದರು. ಈ ಕೂಡಲೇ ಇಂದು ನಡೆದ ಚುನಾವಣೆಯನ್ನು ರದ್ದುಗೊಳಿಸಿ ಎಂದು ಅಧಿಕಾರಿಗೆ ಹೇಳಿದರು. ವರದಿ ಬಿ ಸಲೀಂ ಸಾಬ್, ಉಂಬರಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ಇದು ಬರೀ ಮಾನವೀಯತೆಯಿಂದ ನಡೀತಕ್ಕಂಥ ಚುನಾವಣೆ ಅಲ್ಲ, ಬರೀ ದುಡ್ಡಿನ ಹೊಳೆಯಿಂದ ನಡೀತಕ್ಕಂಥ ಚುನಾವಣೆ. ಈ ಚುನಾವಣೆಯಲ್ಲಿ ನೇರವಾಗಿ ಶಾಸಕರೇ ಭಾಗಿಯಾಗಿ ತನ್ನ ಆಫೀಸಿಗೆ ಪಂಚಾಯಿತಿಯ ಸದಸ್ಯರನ್ನ ಕರೆದುಕೊಂಡು ಒಂದು ರೂಮಿನಲ್ಲಿ ಬೀಗ ಹಾಕಿ ಹಾಲು ತುಪ್ಪದಲ್ಲಿ ಪ್ರಮಾಣ ಮಾಡಿ ಒಬ್ಬೊಬ್ಬ ಸದಸ್ಯರಿಗೂ 2.5-3 ಲಕ್ಷ ದುಡ್ಡಿನ ಬೇಡಿಕೆಯನ್ನಿಟ್ಟು ಅವರನ್ನ ಆಣಿ ಪ್ರಮಾಣ ಮಾಡಿ ಮತ್ತೆ ಪಂಚಾಯತಿ ಚುನಾವಣೆ ಸಮಯ ಇದ್ದರೂ ಸಹ ಅವರನ್ನ ಹೊರಗೆ ಬಿಡದೇನೆ ರೂಮಿನಲ್ಲಿ ಬೀಗ ಹಾಕಿ ಸಮಯ ಕೆಲವೇ ನಿಮಿಷಗಳಿರುವ ಸಂದರ್ಭದಲ್ಲಿ ಅವರನ್ನು ಹೊರಬಿಟ್ಟು ಅವರನ್ನ ಸೇಫ್ಟಿಯಾಗಿ ಒಳಗೆ ಕರ್ಕೊಂಡು ಬಂದು ಅವರನ್ನ ಬಹಳ ದುಷ್ಟ ರೀತಿಯಲ್ಲಿ ಆಡಳಿತ ನಡೀತಿದೆ. ಇಲ್ಲಿ ಬರೀ ದುಡ್ಡಿನಿಂದಲೇ ರಾಜಕೀಯ ಹೊರತು ಇಲ್ಲಿ ನಿಜವಾದ ಮಾನವೀಯತೆಯಿಂದ ನಡೀತಕ್ಕಂಥ ಚುನಾವಣೆ ಅಂದ್ರೆ ಇಲ್ಲಿ ನಿಜವಾದ 7 ಜನ ಏನಿದ್ದಾರೆ ಇವರು ನಿಜವಾದ ಮಾನವೀಯತೆಯಿಂದ ನೀಡತಕ್ಕಂಥ ಮತ. ಎಲ್ಲಿ ನಡೆದಿರ್ತಕ್ಕಂಥ 16 ಮತಗಳು ಏನಿದ್ದಾವೆ ದುಡ್ಡಿನ ಮತ. ಈ ಮತಕ್ಕೆ ನೇರವಾಗಿ ತಾಲೂಕಿನ ಶಾಸಕರೇ ಹೊಣೆಯಾಗಿ ತಮ್ಮ ಬೆಂಬಲಿಗರಿಗೆ ದುಡ್ಡು ನೀಡುವುದು ಅಷ್ಟೇ ಅಲ್ಲದೆ ಅವರಿಗೆ ಆಣಿ ಪ್ರಮಾಣ ಮಾಡಿ ಈ ಮತ ಚುನಾವಣೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ನನ್ನ 2 ಮಾತನಾಡಿ ಈ ಇಷ್ಟ ಬಹಳ ಅವ್ಯವಹಾರಕ್ಕೆ ಕಾರಣಕರ್ತರಾಗಿದ್ದಾರೆ.